ಅಧಿಕಾರ ಪರಿಗ್ರಹ ಪದ್ಧತಿಯ 28ನೆಯ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 168ನೆಯ ಶ್ಲೋಕದಲ್ಲಿ, ಪಾದುಕೆಯನ್ನ ಇಕ್ಷ್ವಾಕು ಕುಲದ ರಾಜರೆಲ್ಲರೂ ತಲೆಯಲ್ಲಿ ಧರಿಸಿದ್ದರು ಅಂತಾರೆ ದೇಶಿಕರು. ಶ್ಲೋಕ ನೋಡೋಣ. ರಾಜಾಸನೇಚ್ಛೇದ್ಭವತಿ ನಿಷಣ್ಣ ರಂಗೇಶ ಪಾದಾವನಿ ತನ್ನ ಚಿತ್ರಂ ಯತ್ರಾಧಿರೂಢ ಕ್ರಮಶಃ ಪುರಾ ತ್ವಾಂ ಉತ್ತಂಸಯಂತೆ ರಘು ಸಾರ್ವಭೌಮಾಃ. ರಂಗೇಶ ಪಾದಾವನಿ, ಶ್ರೀರಂಗನಾಥನ ಪಾದವನ್ನ ಕಾಪಾಡುವ ಪಾದುಕೆಯೇ, ರಾಜಾಸನೆ, ಇಕ್ಷ್ವಾಕುವೇ ಮುಂತಾದ ರಾಜರುಗಳು ಕುಳಿತಿದ್ದ ಸಿಂಹಾಸನದಲ್ಲಿ, ಭವತಿ ನೀನು, ನಿಷಣ್ಣ ಇದ್ದೆ, ಇತಿ ಯತ್ ಎಂಬುದು ಯಾವುದುಂಟೋ, ತತ್ ಅದು, ನ ಚಿತ್ರಂ ಆಶ್ಚರ್ಯವಲ್ಲ, ಯತ್ರ ಯಾವ ಸಿಂಹಾಸನದಲ್ಲಿ, ಕ್ರಮಶಃ ಕ್ರಮವಾಗಿ, ಪುರಾ ಹಿಂದೆ, ಅಧಿರೂಢಾಃ ಏರಿದ್ದ, ರಘು ಸಾರ್ವಭೌಮಾಃ ರಘುವಂಶದ ರಾಜರುಗಳು, ತ್ವಾಂ ನಿನ್ನನ್ನು, ಉತ್ತಂಸಯಂತೆ ತಲೆಗೆ ಅಲಂಕಾರಪ್ರಾಯವಾಗಿ ಮಾಡುತ್ತಾರೆ. ಇಕ್ಷ್ವಾಕು, ಕಾಕುತ್ಸ್ಥ, ಸಗರ, ದಿಲೀಪ, ರಘು ಮಹಾರಾಜರೇ ಮುಂತಾದ ಹಿರಿಯರು ಕುಳಿತ ಸಿಂಹಾಸನದಲ್ಲಿ ಶ್ರೀರಾಮನ ಪಾದುಕೆ ಕುಳಿತುಕೊಳ್ಳಬಹುದೇ ಎಂದರೆ, ಈ ಹಿರಿಯರು ತಮ್ಮ ತಲೆಯಲ್ಲಿ ಭಗವಂತನ ಪಾದುಕೆಯನ್ನ ಧರಿಸಿದ್ದರು. ಹಾಗೆ ತಮ್ಮ ತಲೆಯಲ್ಲಿ ಧರಿಸಿದ್ದ ಪಾದುಕೆಯನ್ನ ತಾವು ಕುಳಿತುಕೊಳ್ಳುವ ಸಿಂಹಾಸನದಲ್ಲಿ ಕೂರಿಸಬಹುದೇ ಎಂದರೆ ಅದು ತಪ್ಪಾಗುತ್ತದೆ ಅಷ್ಟೆ. ತಾವು ಕೂರುವ ಬರೀ ಸಿಂಹಾಸನದಲ್ಲಿ ಕೂರಿಸಿದ್ದು ತಪ್ಪೇ ವಿನಃ ಶ್ರೀರಾಮನ ಪಾದುಕೆ ಸಿಂಹಾಸನದಲ್ಲಿ ಕೂರುವುದು ಆಶ್ಚರ್ಯವೇನಲ್ಲ ಅಂತಾರೆ ದೇಶಿಕರು. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.